ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಬ್ರೋಕನ್ ಕಾರ್ಣಿಗ ವೈಟ್ ಟೀ. ಗಾಯ್ಸ್, ಇವತ್ತು ನಾನು ಮಾಡ್ತೀನಿ ನನ್ನ ಹ್ಯಾಂಡ್ ಕ್ಯಾಮ್. ನಾನು ಹೆಂಗೆ ಫಿಂಗರ್ಸಲ್ಲಿ ಫ್ರೀ ಫೈರ್ ಆಡ್ತೀನಿ ಅಂತ ಗೈಸ್, ನಾನು ಅಂದ್ಕೊಂಡಿದ್ದೆ 100 ಸಬ್ಸ್ಕ್ರೈಬರ್ ಆದಮೇಲೆ ಹ್ಯಾಂಡ್ ಕ್ಯಾಮ್ ಮಾಡೋಣ ಅಂತ. ಆದರೆ ನನಗೂ ಕಂಟೆಂಟ್ ಸಿಗ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ಹುಡುಕಿ ಸಾಕಾಗೋಯಿತು ಕಂಟೆಂಟ್ನ. ಅದಕ್ಕೆ ನಾನು ಏನಾದ್ರು ಕಂಟೆಂಟ್ ಬೇಕಲ್ಲ, ಓನ್ ಕಂಟೆಂಟು ಅಂತ ಹ್ಯಾಂಡ್ ಕ್ಯಾಮ್ ಮಾಡೋಣ ಅಂದ್ಕೊಂಡು ಅಂದ್ಕೊಂಡೆ. ಅದಕ್ಕೆ ಮನೇಲೂ ಒಂದು ಸ್ವಲ್ಪ ಫ್ರೀ ಆಯಿತು. ಹಾಗೆ ಬಿಡಲಿ ಹ್ಯಾಂಡ್ ಕ್ಯಾಮ್ ಅಂತ ಬಂದು ಕೂತ್ಕೊಂಡಿದ್ದೀನಿ ಮಾಡೋಕ್ಕೆ. ಇದೇ ನನ್ನ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ J7 Max. ಗೈಸ್, ಇದು ಚೆನ್ನಾಗಿದೆ. ಆದರೂ ಇಲ್ಲಿ ಇಷ್ಟುದ್ದ ಬರುತ್ತೆ, ಕೈ ಪೂರ್ತಿ ಇಷ್ಟುದ್ದ ಬರುತ್ತೆ ನನ್ನ ಕೈಗೆ. ನೋಡೋಕೆ ಚೆನ್ನಾಗಿದೆ. ಆದರೆ ಒಂದು 11ಕ್ಕೆ ವಿಡಿಯೋ ಮಾಡ್ತಿದ್ದೀನಿ, ಕೂತ್ಕೊಂಡು ನೋಡ್ಬೋದು. ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ಗೈಸ್, ಇಲ್ಲಿ ಫ್ರೀ ಫೈರ್ ಲಾಗಿನ್ ಮಾಡಿ ಇಟ್ಕೊಂಡಿದ್ದೀನಿ. ಅಶೋಕ್ ಕೊಡೋ ಸಾಂಗ್ ಹಾಕ್ಕೊಂಡು ಸ್ಪಾಟಿಫೈಲಿ. ಗೈಸ್, ಬನ್ನಿ ತಡ ಮಾಡೋದು ಬೇಡ, ಎಲ್ಲ ಕ್ಲೈಮ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಬಿಡೋಣ. ನನ್ನ ಫ್ರೆಂಡ್ ಆಡ್ತಿದ್ದಾನೆ. ಪ್ಯಾನಲ್ ಹಾಕೊಂಡಿದ್ದೀನಿ, ಇದೇ ನನ್ನ ಪ್ಯಾನಲು. ಗೈಸ್, ಪ್ಯಾನಲ್ ಹ್ಯಾಕಲ್ಲ, ಐಡಿಯನ್ ಬ್ಯಾನ್ ಆಗಲ್ಲ. ಪ್ಯಾನಲ್ ಮೀನ್ಸ್ ಅದೊಂಥರ ಈಗ ನಮ್ಮ ಫ್ರೀ ಫೈರಲ್ಲಿ 200 ಸೆನ್ಸಿಟಿವಿಟಿ ಇದ್ದರೆ ಅದರಲ್ಲಿ ನಮಗೆ ಪ್ಯಾನಲ್ ಹಾಕೊಂಡ್ರೆ 2-3% ಪರ್ಸೆಂಟ್, ಅದು ನಂಬರ್ ಅಲ್ಲ, 2-3% ಸೆನ್ಸಿಟಿವ್ ಸಿಗುತ್ತೆ. ಪರ್ಸೆಂಟ್ ಸೆನ್ಸಿಟಿವಿಟಿ ಅಷ್ಟೇ. ಇದು ಐಡಿಯನ್ ಬ್ಯಾನ್ ಆಗಲ್ಲ. ಇದೇ ಪ್ಯಾನಲ್ ಹಾಕೊಂಡ್ಬಿಡ್ತೀನಿ ಕರೆಕ್ಟಾಗಿ ಕೂರಿಸ್ಕೊಂಡು. ಇದು ಹೆಡ್ಶಾಟ್ ಹೊಡಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಅದು ಏನೂ ಆಗಲ್ಲ. ಇದು ಡುಬಾಕ್ ಥರ, ಒಳ್ಳೆ ಒಂಥರ ಮೂಢನಂಬಿಕೆ ಥರ ಆಡಂಗೆ ಆಗ್ತೀವಿ. ಇದೇನಿಲ್ಲ, ಒಂಥರ ಡಿಸ್ಟರ್ಬಿಂಗ್ ಥರ ಅನಿಸುತ್ತೆ. ಆದರೆ ಮೂಢನಂಬಿಕೆ. ಇದು ಹೆಡ್ಶಾಟ್ ಹೊಡಿಯೋಕ್ಕೆ ಈಸಿ ಆಗುತ್ತೆ ಅಂತ ಏನಿಲ್ಲ ಇದರಲ್ಲಿ. ಇದೇನಿದು ಕ್ವಶನ್ ಕೇಳ್ತವ್ರೆ, ಇದು ಮಾರ್ಕ್ ಮಾಡೋಕ್ಕೆ ಹೋಗ್ತಿಲ್ಲ. ಗೈಸ್, ಇಲ್ಲಿ ಮ್ಯಾಪ್ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ವಿ. ಗೈಸ್, ಇಲ್ಲಿ ಸ್ಪೀಕರ್ ಇದೆ, ಇದೇ ಸ್ಪೀಕರು. ಆದರೆ ಹಿಂಗೆ ಇಟ್ಕೊಂಡ್ರೆ ಎಲ್ಲ ಕವರ್ ಆಗಿಬಿಡುತ್ತೆ, ಏನೂ ಕೇಳಿಸಲ್ಲ. ಅದಕ್ಕೆ ಇದು ಅರ್ಧ ಕವರ್ ಮಾಡ್ಕೋತೀನಿ ಅಷ್ಟೇ. ಹಿಂಗೆ ಇಟ್ಕೋತೀನಿ ನಾನು, ಅರ್ಧ ಕವರ್ ಮಾಡ್ಕೊಂಡು ಅರ್ಧ ಕೇಳಿಸ್ಲಿ ಅಂತ. ಯಾರೂ ಹಿಡಿತಿಲ್ಲ, ಸ್ಕ್ಯಾನರಲ್ಲಿ ನೋಡ್ಬೋದು. ಸೈ ಕೇಳ್ಕೊಂಡೆ ಒಳಗಡೆ. ಏನಿದೆ? BR ಹೊಸ ಸೀರೀಸ್ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಪುಷ್ ಮಾಡ್ತಿದ್ದೀನಿ ಸೀರಿಯಸ್ಸಾಗಿ ಕೂತ್ಕೊಂಡು. ಸೀರಿಯಸ್ ಆಗಂದರೆ ಎಲ್ಲ ಹೊಡ್ಸ್ಕೊಳ್ಳೋದೆ ನಮ್ಮದೆಲ್ಲ. 2-3 ಕಿಲ್ ಮಾಡಿಬಿಟ್ಟು ಹೋಗಿ ಹಾಕ್ಸ್ಕೊತೀವಿ ನಾವು. ಲಾಸ್ಟ್ ಜೋನ್ ಇಲ್ಲ. ನನ್ನ ಪಕ್ಕನೇ ಇದೆ ಗೈಸ್, ಸೈಕೋ. ನನ್ನ ಪಕ್ಕನೇ ಐತೆ ಲಾಸ್ಟ್ ಜೋನು. ಚಿಂತೆ ಮಾಡೋದೇ ಬೇಡ, ಇಲ್ಲೇ ಕೂತಿರ್ತೀನಿ. ಮ್ಯಾಗ್ ಎತ್ಕೊಳ್ತೀನಿ. ಇಲ್ಲೇ ನನ್ನ ಪಕ್ಕನೇ ಇದೆ. ಇಲ್ಲಿ ಸಖತ್ತಾಗಿ ಲೂಟ್ ಮಾಡ್ಕೊಂಡು ಇಲ್ಲೇ ಕೂತಿರ್ತೀನಿ ನಾನು.
ಗೈಸ್ ವಿಡಿಯೋ ಲಾಂಗ್ ಆಗ್ಬೋದು ಯಾಕಂದರೆ ನನ್ನದು ಆಗಲೇ ಸೇಫ್ ಝೋನ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ನನಗೆ. ಇಲ್ಲೇ ನೋಡ್ಬೋದು, ಇಲ್ಲಿ ಮ್ಯಾಪಲ್ಲಿ ಗ್ರೀನ್ ಕಲರ್ದು, ಇಲ್ಲಿ ಗ್ರೀನ್ ಕಲರ್ ನೋಡ್ಬೋದು ನೀವು. ಅದು ಕ್ಲಾರಿಟಿ ಸಿಗ್ತಿಲ್ಲ ಅನ್ಕೋತೀನಿ. ಹಾಂ, ಕಾಣಿಸ್ತಲ್ವಾ? ಅದೇ ಸೇಫ್ ಝೋನ್, ಲಾಸ್ಟ್ ಸೇಫ್ ಝೋನ್. ಎಲ್ಲ ಪ್ಲೇಯರ್ಸ್ ಇಲ್ಲಿಗೆ ಆಡೋಕ್ಕೆ ಬರ್ತಾರೆ. ಇಲ್ಲೇ ಕೂತಿರ್ತೀನಿ ನಾನು, ಬಂದಂಗೆ ಹೋಗಿ ಎಕ್ಸ್ಕೊತಾರೆ. G6 ತಗೋತಿರ್ತೀನಿ. ಕ್ಯಾಂಪಿಂಗ್ ಎಲ್ಲರೂ ಬೇಕಲ್ಲ, ಏನು ಮಾಡಲಿ? ಕ್ಯಾಂಪಿಂಗ್ ಏನು ಇಲ್ವಲ್ಲ. ಅದೇ ಇಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಬೇಡಪ್ಪ, ಯಾಕೆ ಆಮೇಲೆ ನಿಮ್ಗೆ ಓಡಿಸ್ಕೊಂಡು. ಗೈಸ್ ಇಲ್ಲಿ ಪಾಸ್ ಮಾಡಿರ್ತೀನಿ, ಆಮೇಲೆ ಎಲ್ಲ ಸೇಫ್ಸನ್ನು ಮುಗ್ದು ಆಮೇಲೆ ಸಿಗುತ್ತೀನಿ ನಾನು. ಗೈಸ್ ಇನ್ನು 14 ಮೆಂಬರ್ಸ್ ಇದ್ದಾರೆ. ಸೇಫ್ ಝೋನ್ ಒಳಗೂ ಬಂದಿದ್ದೀನಿ. ಯಾರೋ ಸ್ಟೆಪ್ಸ್ ಕಳಿಸ್ತಲ್ವಾ? ಫುಡ್ ಸ್ಟೆಪ್ಸ್ ಕಳಿಸ್ತು ನನಗೆ. ನಂಗೆ ಒಳ್ಳೆ ಇದು ಹಾರರ್ ಗೇಮ್ ಥರ ಆಗ್ತೈತೆ ಇಲ್ಲಿ. ಓಹ್ 10 ಬಂತು. ಇದ್ರ ಮೇಲೆ ಕೂತ್ಕೋಬೇಕು ನಾನು. ಕೈ ಇದ್ರ ಮೇಲೆ ಇರ್ಬೇಕಲ್ಲ, ಹೆಂಗತ್ತದು ಅಂತ ಗೊತ್ತಾಗ್ತಿಲ್ವೇ. ಇಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ. ಇರಿ ಲ್ಯಾಂಡ್ಮೆಂಟ್ ತಗೋತೀನಿ. ಲ್ಯಾಂಡ್ ಮೈನ್ ಇಲ್ವಾ? ಹೋಯ್ತು, ಹೋಗಿ ಹಾಕ್ಸ್ಕೊಂಡೆ ಹೆಂಗೆ ನಾನು ಇವತ್ತು. ತಾಳಿಯಲ್ಲಿ ಎಲ್ಲೋ ಬಿದ್ದಿದೆ. 1 ಸೆಕೆಂಡ್ ಬಂದೆ. ಲಾಂಚ್ ಪ್ಯಾಡ್ ಸಿಕ್ತು. ಸೈಕಿಗ ಹಾಂ ಹೋಗಿಲ್ಲ.
ಡುಬಾಕ್ ಲಾಂಚ್ ಪೇಟ್ ಕೊಡ್ತಾರೆ ಇವರು. ಸಹಿ ಕೊಯ್ಲೇ ಇದ್ದಾನೆ. ಇಲ್ಲೇ ಓಡಾಡ್ತಿದ್ದೇನೆ. ನಾನಂತೂ ಸೇಫಾಗಿ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೀನಿ. ಓಹ್, ಯಾರೋ ಬಂದರು ಗೈಸ್. ಬಾ ಮಗನೆ, ಎಲ್ಲರೂ ನಿಂತ್ಕೊಂಡು ಹೋಯ್ತು ಈಗ. ವಾರ್ ನಡೀತಿದೆ. ಓಹ್, ಯಾರೋ ಹೋದ್ರಲ್ಲ. ಗೈಸ್ ಭುಯ್ಯ ನಮಗೆ. ಭಯ ಅಂತ ಬರಲಿಲ್ಲ, ಏನೂ ಮಾಡೋಕ್ಕಾಗಲ್ಲ ಬಿಡಿ. ಗೈಸ್ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ನಾನೇನು ಪುಷ್ ಮಾಡಬೇಕು ಅಂತ ವಿಡಿಯೋ ಮಾಡಲಿಲ್ಲ, ಹ್ಯಾಂಡ್ ಕ್ಯಾಮ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದು. ಪ್ಲೇಟಿನಮ್ 4 ಹೋಯ್ತು ಸದ್ಯ. ಭಯ ತೆಗಿಯೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ತೆಗಿಯೋಣ ಅಂತ ಹೇಳ್ತಾ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ಬೈ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್ ಗೈಸ್.